ಪ್ರೀತಿಯ ದೇವರ ಮಕ್ಕಳೇ, ಈ ದಿನವರೆಗೂ ಇಲ್ಲಿಯವರೆಗೂ ಕರ್ತರು ನಮ್ಮನ್ನು ಸುರಕ್ಷತೆಯಿಂದ ನಡೆಸಿರುವುದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಇಂದು ರಾತ್ರಿ ದೇವರು ನಮಗೆ ಕೊಟ್ಟಂತ ದೇವರ ವಾಕ್ಯ, ಅಧಿಕಾರದಲ್ಲಿರುವವರಲ್ಲಿ ಹೋದರೆ ನಮಗೆ ಯಾವುದಾದ್ರೂ ಸಹಾಯ ಸಿಗುತ್ತದೆ ಎಂದು ನೆನೆಸುತ್ತೇವೆ. ಆದರೆ ಎಲ್ಲವೂ ನಿರಾಶೆಯಾಗುತ್ತದೆ. ಎಲ್ಲ ಸ್ಥಳಗಳಲ್ಲೂ ತಡೆಗಳು. ನಾನು ಆಶಿಸುತ್ತಿರುವ ವಿಷಯಗಳಿಂದ ನನಗೆ ಬರಬೇಕಾದ ಸಹಾಯ ನನಗೆ ಬರಲಿಲ್ಲ, ಯಾವ ಮಾರ್ಗವೂ ಇಲ್ಲ ಎಂದು ಚಿಂತೆಯಿಂದ ಇದ್ದೀರಾ? ಎಂಥ ಸಂದರ್ಭದಲ್ಲೂ ನೀವು ಹೆದರಬೇಡಿರಿ, ಯಾಕೆಂದರೆ ಕರ್ತನಿಂದ ನಿಮಗೆ ಸಹಾಯ ಬರುತ್ತದೆ. ಕರ್ತನಾದ ಯೇಸು ಕ್ರಿಸ್ತರು ಉಪಕಾರ ಮಾಡುವವರಾಗಿ ಈ ಲೋಕದಲ್ಲಿ ಸಂಚರಿಸಿದ ದಿನಗಳಲ್ಲಿ ಅನೇಕರಿಗೆ ಸಹಾಯ ಮಾಡಿದರು. ಬಹು ಬಿಕ್ಕಟ್ಟಾದ ಹಂತಕ್ಕೆ ತರಲು ಎಷ್ಟೋ ಸಾಧ್ಯವೋ ಅಷ್ಟು ಪ್ರಯತ್ನಿಸಿದರು. ಪ್ರಯೋಜನವಿಲ್ಲದೆ ಆ ಇಕ್ಕಟ್ಟಾದ ಸಮಯದಲ್ಲಿ ಏನು ಮಾಡುವುದು ಎಂದು ಗೊತ್ತಿಲ್ಲದೆ ತಡವರಿಸುತ್ತಿದ್ದಾಗ ಯೇಸು ಕ್ರಿಸ್ತರು ಅವರಿಗೆ ಸಹಾಯ ಮಾಡುವಂತೆ ಆ ಸಮುದ್ರದ ಮೇಲೆ ನಡೆದು ಬಂದರು. ನೋಡಿರಿ, ಆ ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಆಕೃತಿ ಸಮುದ್ರದ ಮೇಲೆ ನಡೆದು ಬಂದರೆ ಹೇಗಿರುವುದು? ಅದನ್ನು ನೋಡಿದ ಅವರು ಅದನ್ನು ಯಾವುದೋ ಒಂದು ಅಶುದ್ಧ ಆತ್ಮ, ದೆವ್ವ ಎಂದು ನೆನೆಸಿ ಎದರಿ ಕಿರುಚಿದರು. ಆಗ ಯೇಸು ಕ್ರಿಸ್ತರು ಅವರನ್ನು ನೋಡಿ, ನೀವು ಅಪಾಯದಲ್ಲಿ ಸಿಕ್ಕಿಕೊಂಡಿದ್ದೀರಿ ಎಂದು ನನಗೆ ಗೊತ್ತು, ನಿಮಗೆ ಸಹಾಯ ಮಾಡಲು ನಾನು ಬಂದು ಬಿಟ್ಟೆನು ಎಂದರು. ಆದ್ದರಿಂದ ದಿಗ್ಭ್ರಮೆಗೊಳ್ಳದಿರಿ, ನಾನೇ ಹೆದರಬೇಡಿರಿ ಎಂದು ಮತ್ತಾಯ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳಿದೆ. ಆ ದೋಣಿ ಸಮುದ್ರದಲ್ಲಿ ಮುಳುಗಿ ಹೋಗದಂತೆ ಅವರನ್ನು ಸಂರಕ್ಷಿಸಿದರು. ಈ ಸಮಯದಲ್ಲಿ ನಾವು ಗಮನಿಸಬೇಕಾದ ಬಹಳ ಮುಖ್ಯವಾದ ಕಾರ್ಯವೇನೆಂದರೆ, ಅಪೊಸ್ತಲನಾದ ಪೇತ್ರನು ಬಹುಶಃ ನಾವು ದೋಣಿಯಲ್ಲಿ ಇದ್ದರೆ ನಮಗೆ ದೊಡ್ಡ ಅಪಾಯ ಬರಬಹುದು, ನಾನು ಯೇಸುಕ್ರಿಸ್ತನ ಪಾಕಕ್ಕೆ ಹೋಗಿ ಬಿಟ್ಟರೆ ನಾನು ತಪ್ಪಿಸಿಕೊಳ್ಳಬಹುದು ಎಂದು ನೆನೆಸಿರಬಹುದು. ಆದ್ದರಿಂದ ನೀವೇ ಆದರೆ, ಯೇಸುವೆ, ನಾನು ಈ ಸಮುದ್ರದ ಮೇಲೆ ನಡೆದು ನಿಮ್ಮ ಬಳಿಗೆ ಬರಲು ನನಗೆ ಅನುಮತಿ ಕೊಡಿ ಎಂದು ಕೇಳಿ ದೋಣಿಯನ್ನು ಬಿಟ್ಟು ಇಳಿದು ಸಮುದ್ರದ ಮೇಲೆ ನಡೆದು ಹೋದನು. ಕೆಲವೇ ಹೆಜ್ಜೆಗಳ ದೂರ ನಡೆದು ಹೋದಂತ ಅಪೊಸ್ತಲನಾದ ಪೇತ್ರನು ಭಯಂಕರವಾಗಿ ಬೀಸುತ್ತಿದ್ದ ಬಿರುಗಾಳಿಯನ್ನು ನೋಡಿ ಹೆದರಿದ ಸಮಯದಲ್ಲಿ ಸಮುದ್ರದ ಒಳಗೆ ಮುಳುಗಿದ್ದಾಗ ಯೇಸು ಕ್ರಿಸ್ತರು ತನ್ನ ಕೈಯನ್ನು ಚಾಚಿ ಆತನನ್ನು ಎತ್ತಿ ಕಾಪಾಡಿದರು. ನನ್ನ ಪ್ರಿಯರೇ, ಹೆದರಿಕೆ ಬಂದು ಬಿಟ್ಟರೆ ಅಪನಂಬಿಕೆ ಬಂದು ಬಿಡುತ್ತದೆ. ಅಪನಂಬಿಕೆ ಬಂದು ಬಿಟ್ಟರೆ ಮುಳುಗಿ ಹೋಗುವ ಸಂದರ್ಭ ಉಂಟಾಯಿತು. ಅದೇ ಸಮಯದಲ್ಲಿ ನಮ್ಮಲ್ಲಿ ನಂಬಿಕೆ ಇರುವುದಾದರೆ ಬಹಳ ಧೈರ್ಯದಿಂದ ಕರ್ತನಿಂದ ಅದ್ಭುತಗಳನ್ನು ನಾವು ಹೊಂದಿಕೊಳ್ಳಬಹುದು. ನಾವು ನಂಬಿಕೆಯಲ್ಲಿ ಹಿಂಜರಿ ಹೋಗಲು ಭಯವೇ ಒಂದು ಮುಖ್ಯ ಕಾರಣವಾಗಿದೆ. ಸೈತಾನನ ಸನ್ನಿವೇಶದಿಂದ ನಮ್ಮ ಜೀವನದಲ್ಲಿ ಭಯವನ್ನೇ ತೆಗೆದುಕೊಂಡು ಬರುವನು. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇಂದು ನೀವು ಸನ್ನಿವೇಶದ ನಿಮಿತ್ತವಾಗಿ ಎದುರುತ್ತಿರುವಿರಾ? ಈ ಅಪಾಯದಲ್ಲಿ ನಾನು ಮುಳುಗುತ್ತಿದ್ದೇನೆ, ನನಗೆ ಯಾರು ಸಹಾಯ ಮಾಡುವರು ಎಂದು ನೆನೆಸಿ ಚಿಂತಿಸುತ್ತಿರುವಿರಾ? ಚಿಂತಿಸಬೇಡಿರಿ. ಅಂದು ಅಪೊಸ್ತಲನಾದ ಪೇತ್ರನು ಸಮುದ್ರದಲ್ಲಿ ಮುಳುಗುವಾಗ ಸಮಯದಲ್ಲಿ ಕರ್ತರೇ, ನನ್ನನ್ನು ರಕ್ಷಿಸು ಎಂದು ಹೇಳಿ ಆತನನ್ನು ಕರೆದಾಗ ಯೇಸುಕ್ರಿಸ್ತರು ತಮ್ಮ ಕೈಯನ್ನು ಚಾಚಿ ಆತನನ್ನು ಎತ್ತಿ ಭದ್ರವಾಗಿ ಹಿಡಿದುಕೊಂಡು ಬಂದು ದೋಣಿಯಲ್ಲಿ ಸೇರಿಸಿದರು. ಅದೇ ಯೇಸುಕ್ರಿಸ್ತರು ಇಂದು ನಿಮ್ಮನ್ನು ನೋಡಿ, ನನ್ನ ಮಗನೇ, ನನ್ನ ಮಗಳೇ, ನೀನು ಚಿಂತಿಸಬೇಡ, ನಿನ್ನ ಸುತ್ತಲೂ ಇರುವ ಸಮಸ್ಯೆಗಳನ್ನು ನೋಡಿ ನೀನು ಸೋತು ಹೋಗಬೇಡ, ನೀನು ಮುಳುಗಿ ಹೋಗುವುದಿಲ್ಲ, ನಿಮಗೆ ಸಹಾಯವಾಗಿ ಇದ್ದು ಸಹಾಯ ಮಾಡಲು ನಾನು ಇದ್ದೇನೆ ಎಂದು ಹೇಳುತ್ತಾರೆ. ನಿರ್ದಿಷ್ಟವಾದ ಒಂದು ವಿದೇಶದಲ್ಲಿ ನಡೆದಂತ ನಿಜ ಸಂಭವವನ್ನು ಕುರಿತು ನಾನು ಪುಸ್ತಕದಲ್ಲಿ ಹೀಗೆ ಓದಿದೆನು. ಒಬ್ಬ ದೇವರ ಸೇವಕರು ಒಂದು ದಿನ ಮುಂಜಾನೆಯಲ್ಲಿ ವಾಕಿಂಗ್ ಮಾಡಿಬಿಟ್ಟು ಆಲಸ್ಯದಿಂದ ಒಂದು ಕುರ್ಚಿಯಲ್ಲಿ ಕುಳಿತರು. ಆಗ ಆತನ ಪಕ್ಕದಲ್ಲಿ ತನ್ನ ಅಂಗಿಯ ಮೇಲೆ ಮೇಲಿನ ಚಿತ್ರ ಬ್ಯಾಡ್ಜ್ ಆಗಿ ಚುಚ್ಚಿದ ಒಬ್ಬ ವ್ಯಕ್ತಿ ಬಂದು ಕುಳಿತರು. ಅದನ್ನು ನೋಡಿದ ಆ ದೇವರ ಸೇವಕರು ಆತನ ಬಳಿ, ಅಯ್ಯ, ಸುಂದರವಾದ ಮೀನಿನ ಚಿತ್ರವನ್ನು ಬ್ಯಾಡ್ಜ್ ಆಗಿ ಸೇರಿಸಿದಿರಲ್ಲ, ಇದರಲ್ಲಿ ಹೇಳುವ ಹಾಗೆ ಏನಾದರೂ ವಿಶೇಷವಿದೆಯೇ ಎಂದು ಕೇಳಿದಾಗ ದೋಣಿಯಲ್ಲಿ ಒಬ್ಬ ನೌಕಾ ನಾಯಕನಾಗಿದ್ದಂತಹ ವ್ಯಕ್ತಿ ಬಹಳ ಸಂತೋಷದಿಂದ ತನ್ನ ಜೀವನದಲ್ಲಿ ನಡೆದ ಒಂದು ನಿಜ ಸಂಭವವನ್ನು ಹೇಳಿದರು. ಒಮ್ಮೆ ಅವನು ಸರಕು ಹಡಗು ಒಂದು ರಾತ್ರಿ ಜಾವದಲ್ಲಿ ಮಧ್ಯ ಸಮುದ್ರದಲ್ಲಿ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆ ದೋಣಿಯ ಕೆಳಭಾಗದಲ್ಲಿ ಬಂದು ರಂಧ್ರದಿಂದ ಸಮುದ್ರದ ನೀರು ಚುಕು ಎಂದು ದೋಣಿಯ ಒಳಗೆ ಬರಲು ಪ್ರಾರಂಭಿಸಿದವು. ಎಷ್ಟೋ ಪ್ರಯತ್ನಗಳನ್ನು ಮಾಡಿ ನೋಡಿದರು. ಪ್ರಯೋಜನವಿಲ್ಲದ ಸಂದರ್ಭದಲ್ಲಿ ಸ್ವಲ್ಪವಾಗಿ ಆ ದೋಣಿ ಸಮುದ್ರದಲ್ಲಿ ಮುಳುಗುತ್ತಲೇ ಇದ್ದಿತ್ತು. ಆ ಹಡಗಿನಲ್ಲಿ 100ಕ್ಕೂ ಹೆಚ್ಚು ಸೇವಕರು ಇದ್ದರು. ಆದರೂ ಏನು ಮಾಡಬೇಕೆಂದು ಗೊತ್ತಿಲ್ಲದಿದ್ದರಿಂದ ಮರಣದ ಭಯ ಉಂಟಾಗಿ ತಮಗೆ ಸಹಾಯ ಮಾಡಲು ಯಾವ ಮಾರ್ಗವೂ ಇಲ್ಲದ ಆ ಸ್ಥಿತಿಯಲ್ಲಿ ಆ ನೌಕಾ
ನಾಯಕ ಅಲ್ಲಿದ್ದವರು ನೋಡಿ ಎಲ್ಲರೂ ಬನ್ನಿರಿ, ನಮಗೆ ಸಹಾಯ ಮಾಡಲು ಒಬ್ಬರು ಇದ್ದಾರೆ, ಆತನನ್ನು ನೋಡಿ ಕರೆದು ಪ್ರಾರ್ಥಿಸೋಣ ಎಂದು ಹೇಳಿ ಯೇಸು ಕ್ರಿಸ್ತನನ್ನು ನೋಡಿ ಕರೆದರು. ಎಂತಹ ಆಶ್ಚರ್ಯ ನೋಡಿರಿ! ಅವರು ಪ್ರಾರ್ಥಿಸಿದ ಕೂಡಲೇ ದೋಣಿಯ ಒಳಗೆ ಬರುತ್ತಿದ್ದ ಸಮುದ್ರದ ನೀರು ಹಾಗೆಯೇ ನಿಂತು ಬಿಟ್ಟಿತು. ಆಗ ಅವರು, ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದ್ಭುತ ಮಾಡಿದ್ದಾರೆ, ಯಾವುದೋ ಒಂದು ರೀತಿಯಲ್ಲಿ ರಂಧ್ರವನ್ನು ಬಂಧಿಸಲಾಯಿತು ಎಂದು ಹೇಳಿ ಕರ್ತನನ್ನು ಸ್ತುತಿಸುತ್ತಾ ಆ ದೋಣಿಯನ್ನು ನದಿ ತೀರಕ್ಕೆ ನಡೆಸಿಕೊಂಡು ಬಂದು ಸೇರಿಸಿ ಬಿಟ್ಟರು. ದಡವನ್ನು ತಲುಪಿದ ನಂತರ ದೋಣಿಯಲ್ಲಿದ್ದ ನೀರನ್ನೆಲ್ಲ ತೆಗೆದು ನೋಡಿದಾಗ ಒಂದು ದೊಡ್ಡ ಮೀನು ಆ ರಂಧ್ರದ ಒಳಗೆ ನುಗ್ಗಿ ಸಿಕ್ಕಿಕೊಂಡ ಸ್ಥಿತಿಯಲ್ಲಿ ರಂಧ್ರ ಬಂಧಿಸಲ್ಪಟ್ಟಿರುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಂಡರು. ಅಂದು ಆ ಮೀನಿಗೆ ಆಜ್ಞಾಪಿಸಿ ತನ್ನ ಪ್ರವಾದಿಯಾದ ಯೋನನನ್ನು ಸಂರಕ್ಷಿಸಿದ ಕರ್ತರು ನಮ್ಮನ್ನು ಈ ಅಪಾಯದಿಂದ ತಪ್ಪಿಸಲು ಒಂದು ಮೀನಿಗೆ ಆಜ್ಞಾಪಿಸಿದರು. ನಾವು ಪ್ರಾಣಾಪಾಯದಿಂದ ತಪ್ಪಿಸಲ್ಪಟ್ಟೆವು. ಕರ್ತನು ಒಂದು ಮೀನನ್ನು ಕಳುಹಿಸಿ ನಮಗೆ ಸಹಾಯ ಮಾಡಿದರಿಂದ ಆ ಸಂಭವವನ್ನು ಜ್ಞಾಪಕ ಪಡಿಸುವಂತೆ ಈ ಬ್ಯಾಡ್ಜ್ ಅನ್ನು ನಾನು ಹಾಕಿಕೊಂಡಿದ್ದೇನೆ ಎಂದು ಸಾಕ್ಷಿ ಹೇಳಿದರು. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕರ್ತರು ಎಷ್ಟು ಅದ್ಭುತವಾದವನ್ನು ನೋಡಿದ್ದೀರಾ? ನಮಗೆ ಸಹಾಯ ಮಾಡಲು ಮನುಷ್ಯರಿಲ್ಲದಿದ್ದರೆ ಏನು? ನಮಗೆ ಸಹಾಯ ಮಾಡಲು ಕರ್ತನಿಂದ ಏನಾದರೂ ಮಾಡಲು ಉಪಯೋಗಿಸಲು ಸಾಧ್ಯ. ಇಂದು ನಿಮ್ಮ ಕುಟುಂಬ ರೋಗದಲ್ಲಿ ಮುಳುಗುತ್ತಿದೆಯೇ? ಅಥವಾ ನೀವು ಸಾಲದ ಸಮಸ್ಯೆಯಲ್ಲಿ ಸಿಕ್ಕಿ ಮುಳುಗುತ್ತಿರುವಿರಾ? ಅಥವಾ ದುಷ್ಟ ಮನುಷ್ಯರ ಪರವಾಗಿ ಇನ್ನೂ ನಿಮ್ಮನ್ನು ಕಾಪಾಡಲು ಮಾರ್ಗವೇ ಇಲ್ಲದ ಸಂದರ್ಭದಲ್ಲಿ ಮುಳುಗುತ್ತಿರುವಿರಾ? ಚಿಂತಿಸಬೇಡಿರಿ, ಕರ್ತರು ಇಂದು ನಿಮ್ಮನ್ನು ನೋಡಿ, ನನ್ನ ಮಗನೇ, ನನ್ನ ಮಗಳೇ, ನೀನು ಚಿಂತಿಸಬೇಡ, ನಿನಗೆ ಸಹಾಯ ಮಾಡಲು ನಾನು ಇದ್ದೇನೆ, ತಕ್ಕ ಸಮಯದಲ್ಲಿ ನಾನು ನಿನಗೆ ಸಹಾಯವಾಗಿರುವೆನು ಎಂದು ಹೇಳಿದ್ದಾರಲ್ಲ. ಆದ್ದರಿಂದ ನೀವು ಎಂಥ ಸನ್ನಿವೇಶದಲ್ಲಿದ್ದರೂ ಸರಿ, ಅದನ್ನು ನೋಡಿ ಭಯಪಡದಂತೆ ಯೇಸುವೆ ನನಗೆ ಸಹಾಯ ಮಾಡಿರಿ ಎಂದು ಹೇಳಿ ಕರ್ತನನ್ನು ನೋಡಿ ಕರೆಯಿರಿ. ನಿಜವಾಗಿಯೂ ಆತನು ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ಅದ್ಭುತವಾಗಿ ನಡೆಸುವರು. ನಂಬಿಕೆಯಿಂದ ಈ ಪ್ರಾರ್ಥನೆಯನ್ನು ಮಾಡಿರಿ. ಒಳ್ಳೆಯ ತಂದೆಯೇ, ಚಿಂತಿಸಬೇಡ, ನನ್ನಿಂದ ನಿನಗೆ ಸಹಾಯ ಬರುವುದು ಎಂದು ನೀವು ನೀಡಿರುವ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಜೀವನದಲ್ಲಿ ಕಾಣುವಂತಹ ಇಕ್ಕಟ್ಟಾದ ಸನ್ನಿವೇಶಗಳನ್ನೆಲ್ಲ ನೀಗಿಸಿ ಆತ್ಮಿಕ ಜೀವನದಲ್ಲಿ ಆತ್ಮಿಕ ಜೀವನವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನನ್ನನ್ನು ಆಶೀರ್ವದಿಸಿರಿ. ಯಾವಾಗಲೂ ನಿಮ್ಮ ಜೊತೆ ಇರುವುದಕ್ಕೋಸ್ಕರ ನನ್ನನ್ನು ಆಶೀರ್ವದಿಸಿರಿ ಪ್ರಭುವೇ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್ ತಂದೆಯೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್.